ದೇಶವಾಗಿ 90% ಎಲ್ಲ ಹಳ್ಳಿ ಜನನ, ದುಡಿಯುವ ವರ್ಗ, ಕಾರ್ಮಿಕರ. ಇದು ಇವತ್ತು ಪರೀಕ್ಷಾ ಕಾಲ ಅಂತ. ಇದಕ್ಕೇನು ಉತ್ತರ ಬರ್ತದೆ ನೋಡುವಂಥದ್ದು ಆಗಿದೆ. ಆ ದಿಶೆಯಲ್ಲೇ ಇವತ್ತು ಕಾಂಗ್ರೆಸ್ಸಿನ ಏನಪ್ಪ ಅಂದ್ರೆ ಅಗ್ನಿ ಪರೀಕ್ಷೆ. ಒಂದು ಕಡೆ ಡಿ ಕೆ ಶಿ ಅವ್ರ ತಿಕ್ಕಾಟದ, ಮತ್ತೊಂದು ಕಡೆ ಗ್ಯಾರಂಟಿ ಸಭಾ ಟೀಕೆಗಳಿದ್ದಾವೆ, ಇನ್ನೂ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಭ್ರಷ್ಟಾಚಾರ ತುಂಬೈತೆ ಅಂತ ಹೇಳ್ತಾರೆ, ಮೊಡ ಹಗರಣದ ಬಗ್ಗೆ ಮಾತಾಡ್ತಾರೆ, ಅದೇ ಕಾಲಕ್ಕೆ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡ್ತಾರೆ, ಇನ್ನೂ ಅನೇಕ ಹಗರಣಗಳಿದ್ದಾವೆ. ಇಲ್ಲೇ ಭ್ರಷ್ಟಾಚಾರ ಅಂತ ಎಲ್ಲೂ ಹೋಗಿಲ್ಲ, ಮೋದಿ ಸರ್ಕಾರದ ಹೋಗಿಲ್ಲ, ಇನ್ನೂ ಹೋಗಿಲ್ಲ. ಮತ್ತು ರೈತರ ಬೇಡಿಕೆ ಈಡೇರಿಸಿಲ್ಲ ಇವರು, ಆದರೂ ಸಹಿತ ಅದರಲ್ಲೂ ಒಂದು ಕಾನೂನು ಮಾಡಲಿಕ್ಕೆ ಆಗಲಿಲ್ಲ. ಆ 3 ಕಾಲೆ ಕಾನೂನುಗಳು ನಮ್ಮ ಕರ್ನಾಟಕದ ರದ್ದು ಮಾಡಲಿಲ್ಲ, ಅದು ಟೀಕೆ ಅದ. ಅದು ಅದೇ ಕಾಲಕ್ಕೆ ಈ ಒಂದು ಗ್ಯಾರಂಟಿಗಳ ಸಲುವಾಗಿ ದಲಿತರ ಹಣ ಉಪಯೋಗ ಮಾಡ್ಕೊಂಡಂಥ ಆರೋಪಗಳಿದ್ದಾವೆ ಇದರ ಮೇಲೆ. 1-2 ಆರೋಪಗಳು ಈಗಂತೂ ಜೋರಾಗಿದ್ದಾವೆ, ದಿನನಿತ್ಯ ಒಂದು ಆರೋಪ ಇದ್ದೇ ಇರ್ತದೆ. ಇವುಗಳಿಗೆಲ್ಲ ಇವತ್ತು ಒಂದು ಪರೀಕ್ಷೆ. ಹೌದಪ್ಪ, ಇದರಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಮತ್ತು ಅವ್ರ ಜೊತೆಗಾರರು ಅವರಿಬ್ಬರಲ್ಲ, ಅವರಿಬ್ಬರಿಂದ ಪಕ್ಷ ಅಲ್ಲ, ಎಲ್ಲರೂ ಇದ್ದಾರೆ ಇದರಲ್ಲಿ. ಇಲ್ಲಿ ಪ್ರಜಾಪ್ರಭುತ್ವ, ಅದು ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕಾರಣೀಕರ್ತರು, ಜನನೂ ಹೌದು. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಇಟ್ಟಂಥ ಹೆಜ್ಜೆಗಳು, ಅದರಲ್ಲೂ ಗ್ಯಾರಂಟಿಯ ಪರೀಕ್ಷೆ ಈ ಸಲ ನಿಶ್ಚಿತ ಆಗ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಹೋಗಿ ಮುಟ್ಟಿದ, ಜನ ಎಷ್ಟು ಬೇಕು ತೊಗೊಂಡಿದ್ದಾರೆ. ಗ್ಯಾರಂಟಿ ಬೇಕಂದ್ರೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಂಡು ಬರ್ತಾರೆ, ಬೇಡಪ್ಪ ಅಂತಂದ್ರೆ ಕಾಂಗ್ರೆಸ್ ಬಿದ್ದು ಹೋಗ್ತದೆ, ಒಂದು ಸಾಮಾನ್ಯ ಅಭಿಪ್ರಾಯ. ಅದಕ್ಕಾಗಿ ಈ ಪರೀಕ್ಷೆಗೆ ಈ 3 ಇಲೆಕ್ಷನ್ ನಿಶ್ಚಿತವಾಗಿ ಮತ್ತು 3 ಒಂದು ಸಮಯದಲ್ಲಿ ಮಾಡೋರಿದ್ದಾರೆ. ಒಂದು ಸಮಯದಲ್ಲಿ ಭಾಳ ಮಹತ್ವದಿದ್ದು. ಸುಮ್ಮನೆ ವೇಸ್ಟ್ ಆಫ್ ಮನಿ ರೀ, ಎಲ್ಲಕ್ಕೂ ಒಂದು ಮಾಡೋಕ್ಕಿಂತ ಒಮ್ಮೆ